ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಮ್ಮ ಸಂಪ್ರದಾಯದ ಪ್ರಕಾರ ಅರಿಶಿನ ದಾರಕ್ಕೆ ತುಂಬ ಶಕ್ತಿ ಅಂತ ಹೇಳ್ತಾರೆ. ಈ ಅರಿಶಿನ ದಾರಕ್ಕೆ ಬಂಗಾರಕ್ಕಿಂತ ಜಾಸ್ತಿ ಬೆಲೆ ಅಂತಲೂ ಹೇಳ್ತಾರೆ. ನಾನಿವಾಗ ಇದನ್ನು ನಿನ್ನ ಕುತ್ತಿಗೆ ಕಟ್ತೀನಿ. ದುರ್ಗಾ, ಯಾಕೆ ಆ ಕಡೆ ತಿರ್ಕೊಂಡೆ? ನಾನು ಮಾಡ್ತಾ ಇರೋ ತಪ್ಪ? ಬೇಡ ಬಾಸು, ಅನಿವಾರ್ಯತೆ ಇಲ್ಲದೆ ಇದ್ದಾಗ ಅನುಕಂಪ ತೋರಿಸೋದು ನಿಮಗೂ ಕಷ್ಟ ಆಗುತ್ತೆ, ಅದನ್ನು ಒಪ್ಕೊಳ್ಳೋದು ನನಗೂ ಕಷ್ಟ ಆಗುತ್ತೆ. ದುರ್ಗಾ, ನೀನು ಏನು ಮಾತಾಡ್ತಾ ಇದೆಯಾ? ನನಗೊಂದು ಅರ್ಥ ಆಗ್ತಿಲ್ಲ. ಅಲ್ಲ, ನಿನ್ನ ಕೊರಳು ಕಾಲಿದೆ ಅಂತ ನನಗೆ ಗೊತ್ತು ಬಾಸು, ನನಗೆ ಗೊತ್ತು. ನೀವು ತುಂಬ ಒಳ್ಳೆಯವರು, ಅದಕ್ಕೆ ಈ ಅರ್ಶಿನ ದಾರ ತಂದಿದ್ದೀರ. ಇದು ಬರೀ ದಾರ ಅಲ್ಲ ಬಾಸು, ಅನುಬಂಧ, ಸಂಬಂಧ, ಇದನ್ನೆಲ್ಲ ಹೇಳೋದಕ್ಕೆ ಪದಗಳೇ ಸಾಲದಷ್ಟು ಅರ್ಥ ಇದೆ. ಇದಕ್ಕೆ ಈ ಪವಿತ್ರ ದಾರ ಕಟ್ಟಕ್ಕೆ ಒಂದು ಹಕ್ಕು ಬೇಕು, ಮುಖ್ಯವಾಗಿ ಪ್ರೀತಿ ಇರಬೇಕು. ಇದೆಲ್ಲ ಇಲ್ಲ ಅಂದಮೇಲೆ ನಾವಿದಕ್ಕೆ ಮಾಡೋ ಅಪಮಾನ ಆಗುತ್ತೆ ಅಲ್ವಾ ಬಾಸು? ನನಗೆ ಗೊತ್ತು ಬಾಸು, ನಿಮಗೆ ನಾನು ಕಂಡ್ರೆ ಇಷ್ಟ ಇಲ್ಲ ಅಂತ. ನಿನ್ನನ್ನು ಯಾವತ್ತೂ ಹೆಂಡತಿಯಾಗಿ ನೋಡಿಲ್ಲ, ಮುಂದೆ ನೋಡೋದು ಇಲ್ಲ ಅನ್ನೋ ಸತ್ಯ ನಾನು ಒಪ್ಕೊಂಡಿದ್ದೀನಿ. ದುರ್ಗಾ, ಅದು ಬಾಸು, ಇಲ್ಲಿ ನಮ್ಮನ್ನು ನೋಡೋದಕ್ಕೆ ಮನೆಯವ್ರು ಯಾರೂ ಇಲ್ಲ. ಯಾರಿಗೋಸ್ಕರ ನೀವು ಈ ನಾಟಕ ಮಾಡೋ ಅಗತ್ಯ ಇಲ್ಲ, ಅನಿವಾರ್ಯತೆ ಕೂಡ ಇಲ್ವಲ್ಲ ಬಾಸು. ನೀವು ಈ ಅರ್ಶಿನ ದಾರ ತಂದಿದ್ದೀರಲ್ಲ, ಅದಕ್ಕೆ ತುಂಬ ಥ್ಯಾಂಕ್ಸ್. ಇದನ್ನ ನಾನೇ ಕಟ್ಕೋತೀನಿ. ಇದು ತುಂಬ ದೊಡ್ಡ ಜವಾಬ್ದಾರಿ. ಆ ಹೊರೆನ ನಾನೇ ನಿಮಗೆ ಕಡಿಮೆ ಮಾಡ್ತೀನಿ. ನಿಮಗೆ ನೋವಾಗೋದು ನನಗಿಷ್ಟ ಇಲ್ಲ ಬಾಸು. ನನಗೆ ಅಂಬಿಕನ್ ಬಿಟ್ಟು ಬೇರೆ ಯಾರನ್ನೂ ಪ್ರೀತಿಸೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಎದೆಯಲ್ಲಿ ಪ್ರೀತಿ ಅನ್ನೋ ಬಾಗ್ಲು ಅಂಬಿಕಾ ಹೋದಾಗಲೇ ಮುಚ್ಚಿ ಹೋಗಿದೆ. ಆ ಸ್ಥಾನನ ಯಾರಿಗೂ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಈ ಜನ್ಮದಲ್ಲಿ ನನಗೆ ಹೆಂಡತಿ ಆಗೋದಕ್ಕೆ ಸಾಧ್ಯ ಇಲ್ಲ. ಪರವಾಗಿಲ್ಲ ಬಿಡು ದುರ್ಗಾ, ಯಾಕೆ ಅಳ್ತಿದ್ಯಾ? ಬಾಸ್ ನಿನ್ನ ಪ್ರೀತಿ ಮಾಡಲ್ಲ ಅಂತ ನಿಂಗೆ ಮುಂಚೆನೆ ಗೊತ್ತಿತ್ತಲ್ವ? ಬಾಸ್ ಮತ್ತೆ ಮಾಯಾ ಮಧ್ಯದಲ್ಲಿ ನೀನು ಬಂದಿದ್ಯಾ ಅಷ್ಟೇನೆ. ಇವಾಗ ಸುಮ್ಮನೆ ಇರೋ, ನೀನು ಯಾಕೆ ಅಳ್ತಿದ್ಯಾ? ನಿನ್ನ ಹಣೆ ಬರದಲ್ಲಿ ಪ್ರೀತಿ ಅನ್ನೋದಿಲ್ಲ ಅಂತ ಒಪ್ಕೋ. ಇಬ್ರು ಕಣ್ಣಲ್ಲೂ ಪ್ರೀತಿ ಕಾಣಿಸ್ತಿದೆ, ಆದ್ರೆ ಎಲ್ಲೊಬ್ರನ್ನೊಬ್ರನ್ನ ನೋಯಿಸ್ಬಿಡ್ತೀವೋ ಅಂತ ಇಬ್ರು ಪ್ರೀತಿನ ಮುಚ್ಚಿಡ್ತಿದ್ದಾರೆ. ಮಾತು ಸೋತಾಗ ಮೌನ ಸೇತುವೆ ಆಗ್ಬೇಕು. ಆ ಸೇತುವೆ ಮೇಲೆ ಇವರಿಬ್ರು ಜೊತೆಯಾಗಿ ನಡಿಬೇಕು. ಹಾಗೆ ಜೊತೆಯಾಗಿ ನಡಿಬೇಕಾದ್ರೆ ಇವರಿಬ್ರು ಮಧ್ಯೆ ಇರೋ ಅಂತರ ದೂರ ಆಗ್ಬೇಕು. ಮೌನ ಮಾತಾಡೋದಕ್ಕೆ ಶುರು ಮಾಡ್ಬೇಕು. ಅವಾಗ ಪ್ರೀತಿ ತನ್ನ ದಾರಿ ತಾನೇ ಹುಡ್ಕೊಳ್ಳುತ್ತೆ. ಪ್ರೀತಿ ಹುಟ್ಟತ್ತೆ, ಪ್ರೀತಿ
ಪ್ರೀತಿ ಹುಟ್ಟೋ ಹಾಗೆ ನಾನ್ ಮಾಡ್ತೀನಿ. ಅಯ್ಯೋ, ದುರ್ಗಾ ದುರ್ಗಾ ಏನಾಯ್ತು? ಶವರ್ ಯಾಕೆ ಆನ್ ಮಾಡಿದ್ಯಾ? ಬಾಸು ಇದಕ್ಕೇನಾಯ್ತು ಗೊತ್ತಿಲ್ಲ ಬಾಸು, ನೀರೇ ನಿಲ್ತಿಲ್ಲ. ನೀವೊಂದ್ಸಲ ನೋಡಿ. ಬಾಸು ಸ್ವಲ್ಪ ಬೇಗ ಮಾಡಿ ನೋಡಿ, ನೀರೆಲ್ಲ ಪೋಲಾಗ್ತಿದೆ. ಟ್ರೈ ಮಾಡ್ತಾ ಇದ್ದೀನಿ ದುರ್ಗಾ, ಮೋಸ್ಟ್ಲಿ ಸ್ಟಕ್ ಆಗಿದೆ ಅನ್ಸುತ್ತೆ. ಅಯ್ಯೋ ನಿಮ್ಗೆ ಹೇಳ್ತೀನಲ್ಲ, ನಿಮ್ಮಿಂದ ಆಗಲ್ಲ, ಜಾಗ ಬಿಡಿ. ದುರ್ಗಾ, ನೀರು ತುಂಬ ತಣ್ಣಗಿತ್ತು. ಕೂದಲು ಕರೆಕ್ಟಾಗಿ ಒಣಗಿಸ್ಕೊ, ಇಲ್ಲಾಂದ್ರೆ ಶೀತ ಜ್ವರ ಬಂದ್ಬಿಡುತ್ತೆ. ನಾನು ಅದನ್ನೇ ಅಲ್ವಾ ಬಾಸು ಮಾಡ್ತಿರೋದು. ನೀನು ಟವೆಲಲ್ಲಿ ಕೂದಲನ್ನ ಗಂಟೆಗಟ್ಟಲೆ ಒರೆಸಿದ್ರು ಒಣಗಲ್ಲ. ಒಂದು ಕೆಲಸ ಮಾಡು, ಹೇರ್ ಡ್ರೈಯರ್ ಕೊಡ್ತೀನಿ, ಆ ಥರ ಒಣಗಿಸ್ಕೊ. ದುರ್ಗಾ ತಗೋ, ಇದನ್ನು ಯೂಸ್ ಮಾಡು. ಅಯ್ಯೋ ಇದು ಬೇಡ ಬಾಸು, ಇದನ್ನ ಹೇಗೆ ಉಪಯೋಗಿಸೋದು ಅಂತಾನೆ ನಂಗೆ ಗೊತ್ತಿಲ್ಲ. ಸಿಂಪಲ್ ನೋಡು, ಇದನ್ನ ಪವರಿಗೆ ಕನೆಕ್ಟ್ ಮಾಡು. ಇಲ್ಲಿ ಸ್ವಿಚ್ ಇದೆಯಲ್ಲ, ಇದನ್ನು ಆನ್ ಮಾಡಿದ್ರೆ ಸಾಕು, ಯೂಸ್ ಮಾಡ್ಬೋದು.